ಇನ್ನು ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಭಿನ್ನಮತ ಬಹಿರಂಗವಾಗಿದೆ. ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ತಯಾರಿ ಮಾಡಿಕೊಳ್ಳದ ಬಿಜೆಪಿ ಸಭೆಗಳಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಭಿನ್ನಮತ ಬಹಿರಂಗ ಆಗ್ತಾ ಇದೆ. ಸಭೆ ಸಮಾರಂಭಗಳಲ್ಲಿ ಸರ್ಕಾರ ಕಟ್ಟಿಹಾಕೋದಕ್ಕೆ ತಯಾರಿ ಮಾಡಿಕೊಳ್ಳಲ್ಲ ಬಿಜೆಪಿ ಅನ್ನುವಂತಹ ಪ್ರಶ್ನೆಗಳು, ನಾಯಕರ ನಡುವೆಯೇ ಆಗ್ತಾ ಇರುವಂತಹ ಫೈಟ್ಗಳು. ಮೊನ್ನೆ ನಡೆದಂತಹ ಎನ್ಡಿಎ ನಾಯಕರ ಸಭೆಗೆ ವಿಜಯೇಂದ್ರ ಗೈರಾಗಿದ್ದಾರೆ. ಬಿಜೆಪಿ ಒಳಗಿನಿಂದ ಕೈ ಸರ್ಕಾರಕ್ಕೆ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಬಿಜೆಪಿ ಬಣ ಕಿತ್ತಾಟ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಒಂದ್ ಕಡೆ ಅಂತ ಹೇಳಲಾಗ್ತಾ ಇದೆ. ವಿಜಯೇಂದ್ರ ಆಬ್ಸೆಂಟ್ ಆಗಿರುವಂಥದ್ದು, ಭಿನ್ನಮತ ಇಲ್ಲೇ ಎದ್ದು ಕಾಣಿಸ್ತಾ ಇದೆ. ಬಿಜೆಪಿ ಒಳ ಜಗಳದಿಂದ ಕೈ ಸರ್ಕಾರಕ್ಕೆ ಬೆನಿಫಿಟ್ ಕಟ್ಟಿಟ್ಟ ಬುತ್ತಿನೇ ಒಂದು ರೀತಿ. ಬಿಜೆಪಿ ಬಣ ಕಿತ್ತಾಟ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಯಲ್ಲಿನ ಭಿನ್ನಮತ ಬಹಿರಂಗವಾಗ್ತಾ ಇದೆ. ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಯಾವುದೇ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇಲ್ವಾ ಹಾಗಿದ್ರೆ ಬಿಜೆಪಿ? ಸಭೆಗಳಲ್ಲೂ ಕೂಡ ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಮ್ಮತ ಕಾಣಿಸ್ತಾ ಇಲ್ಲ. ನಾಯಕರ ನಡುವೆ ಎದ್ದು ಕಾಣಿಸ್ತಾ ಸಮನ್ವಯ ಕೊರತೆ ಕಾಣಿಸ್ತಾ ಇದೆ. ಮೊನ್ನೆ ನಡೆದಂತಹ ಎನ್ಡಿಎ ನಾಯಕರ ಸಭೆಗೆ ವಿಜಯೇಂದ್ರ ಗೈರಾಗಿರುವಂಥದ್ದು. ನೆನ್ನೆ ಬಿವೈವಿ ನೇತೃತ್ವದ ಮೀಟಿಂಗ್ಗೆ ಅಶೋಕ್ ಕೂಡ ಗೈರಾಗಿರ್ತಾರೆ. ಬಿಜೆಪಿ ಒಳಜಗಳದಿಂದ ಇದೀಗ ಕೈ ಸರ್ಕಾರಕ್ಕೆ ಎಫೆಕ್ಟ್. ಬಿಜೆಪಿ ಬಣ ಕಿತ್ತಾಟ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಎಫೆಕ್ಟ್ ತಡ್ತಾ ಇಲ್ಲ ಅಧಿವೇಶನದ ಸಂದರ್ಭದಲ್ಲಿ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಈ ಒಳಜಗಳ ಅನ್ನುವಂಥದ್ದು ಅಧಿವೇಶನದ ಸಂದರ್ಭದಲ್ಲಿ ಭಿನ್ನಮತ ಆಗಿರುವಂಥದ್ದು ಬಹಿರಂಗವಾಗ್ತಾ ಇದೆ. ಇದು ಕೈ ಸರ್ಕಾರಕ್ಕೆ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ಯಾಕೆ ಹೀಗೆ ಸಭೆ ಸಮಾರಂಭಗಳಿಗೆ ಆಬ್ಸೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಅಶೋಕ್ ಗೈರಾಗಿರ್ತಾರೆ, ಇನ್ನೊಂದ್ ಕಡೆ ವಿಜಯೇಂದ್ರ ಅವ್ರು ಗೈರಾಗಿರ್ತಾರೆ. ಒಮ್ಮತವನ್ನ ತೋರಿಸ್ತಾ ಇಲ್ಲ ಕೂಡ, ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಸ್ ರೋಜಾ, ಈಗ ಕಳೆದ ಒಂದು ವರ್ಷದಿಂದ ಕೂಡ ಅಷ್ಟೇ ಬಿಜೆಪಿಯಲ್ಲಿ ಒಂದ್ ಕಡೆ ಮನೆ ಒಂದು ಮೂರು ಬಾಗಿಲು ಆಗಿದೆ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಕಡೆ ರೆಬಲ್ಸ್ ಬಣ ಆಗಿದ್ರೆ ಇನ್ನೊಂದ್ ಕಡೆ ವಿಜಯೇಂದ್ರ ಬಣ, ಇನ್ನೊಂದು ಕಡೆ ತಟಸ್ಥ ಬಣ, ಬೇರೆ ಬೇರೆ ರೀತಿಯಾದ ಮೀಟಿಂಗ್ ಗಳನ್ನ ಸೇರೋದು ಮಾಡೋದು, ಈ ರೀತಿಯಾಗಿ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಇದರ ನಡುವೆ ಹೈಕಮಾಂಡ್ ಎಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು, ಸರ್ಕಾರವನ್ನ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿತ್ತು. ಆ ಮೆಸೇಜ್ ಬಳಿಕ ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ರು. ಜೊತೆಗೆ ಮೊನ್ನೆ ನಡೆದಂತ ಒಂದು ಏನು ಅಧಿವೇಶನದ ಪೂರ್ವಭಾವಿ ಸಭೆ, ಎನ್ಡಿಎ ಸಭೆ ಕೂಡ ನಡೆದಿತ್ತು, ಸಮನ್ವಯ ಸಭೆ. ಅದರಲ್ಲಿ ವಿಜಯೇಂದ್ರ ಅವರು ಗೈರಾಗ್ತಾರೆ. ಅಂದ್ರೆ ರಾಜ್ಯದ ಅಧ್ಯಕ್ಷರಾಗಿದ್ದು ಅವರು ಖುದ್ದಾಗಿ ಭಾಗಿಯಾಗಬೇಕಿತ್ತು, ಅಲ್ಲಿ ಗೈರಾಗ್ತಾರೆ. ಅದಾದ ಬಳಿಕ ಒಂದು ಬಿಜೆಪಿ ಕಚೇರಿಯಲ್ಲೇ ಒಂದು ಸಭೆ ನಡೆಯುತ್ತೆ, ಅದು ಕೂಡ ಅಷ್ಟೇ ಅಶೋಕ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಎಂಬ ಒಂದು ಟಿಪಿ ಇದ್ರು ಕೂಡ, ಆದ್ರೂ ಕೂಡ ಅಶೋಕ್ ಅವರು ಅಲ್ಲಿ ಗೈರಾಗ್ತಾರೆ. ಇದರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಭಿನ್ನಮತ ಬಿಜೆಪಿಯಲ್ಲಿ ಮುನ್ನೆಲೆಗೆ ಬರ್ತಾ ಇದೆಯಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಶೋಕ್ ಆಗಿದ್ರೆ ವಿಪಕ್ಷ ನಾಯಕರಾಗಿದ್ರೆ ಮತ್ತಿನ್ನೊಂದ್ ಕಡೆ ರಾಜ್ಯಾಧ್ಯಕ್ಷರೇ ಪ್ರತ್ಯೇಕವಾಗಿ ಒಂದು ಸಭೆಗಳನ್ನ ನಡೆಸೋದು, ಇದೆಲ್ಲವೂ ಕೂಡ ಅಷ್ಟೇ ಸರ್ಕಾರಕ್ಕೆ ಕೂಡ ಒಂದಿಷ್ಟು ಪ್ಲಸ್ ಆಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಸರ್ಕಾರದಲ್ಲೂ ಕೂಡ ಅಷ್ಟೇ ಕೂಟಾಟ ಕೂಡ ನಡೀತಿತ್ತು. ಜೊತೆಗೆ ಸರ್ಕಾರ ಫೇಲ್ ಆಗಿತ್ತು. ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡು ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲೂ ಕೂಡ ಹೋರಾಟ ನಡೆಸಬಹುದಿತ್ತು ಬಿಜೆಪಿ. ಆದ್ರೆ ಇವರಲ್ಲೇ ಇರ್ತಕ್ಕಂಥ ಭಿನ್ನಮತದಿಂದ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸೋದ್ರಲ್ಲಿ ಬಿಜೆಪಿ ನಾಯಕರು ಫೇಲ್ ಆಗ್ತಾರಾ ಕೂಡ. ಆಲ್ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.